ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಅರ್ಥಚಿಂತನೆ. ಶ್ಲೋಕ 18. ವೇದ್ಯೋ ವೈದ್ಯಃ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಈ ಶ್ಲೋಕದಲ್ಲಿ ಬರುವಂತಹ ಮೊದಲನೆಯ ನಾಮ ವೇದ್ಯಃ ಅಂತ. ನಿಶ್ರೇಯಸಾರ್ಥಿಭಿರ್ವೇದನಾರ್ಹತ್ವಾದ್ ವೇದ್ಯಃ ಅಂತ. ಯಾರು ನಿಶ್ರೇಯಸವನ್ನು ಬಯಸ್ತಾ ಇದ್ದಾರೋ, ಅಂದರೆ ಮೋಕ್ಷವನ್ನು ಬಯಸ್ತಾ ಇದ್ದಾರೋ ಅಂಥವರಿಗೆ ಅರಿತುಕೊಳ್ಳುವುದಕ್ಕೆ ತಕ್ಕನಾದಂತಹ ವಸ್ತು ಭಗವಂತ. ಆದ್ದರಿಂದ ಅವನನ್ನು ವೇದ್ಯ ಅಂತ ಹೇಳ್ತೀವಿ. ಆ ಪರಮಾತ್ಮನನ್ನು ಅರಿತುಕೊಳ್ಳೋದು ಅಂತಂದರೆ ಮೋಕ್ಷವನ್ನು ಸಂಪಾದಿಸೋದು ಅಂತ ಅರ್ಥ. ಎರಡನೆಯ ನಾಮವಾಗಿ ವೈದ್ಯ. ವೈದ್ಯ ಅಂತಂದರೆ ಸರಳವಾದಂಥ ಅರ್ಥದಲ್ಲಿ ಭವರೋಗ ವೈದ್ಯ. ಆದರೆ ಇಲ್ಲಿ ಎಲ್ಲ ವಿದ್ಯೆಗಳನ್ನು ಬಲ್ಲವನು ಆ ಪರಮಾತ್ಮ. ಸರ್ವವಿದ್ಯಾನಾಂ ವೇದಿತೃತ್ವಾತ್ ವೈದ್ಯ ಅಂತ ಕರೆಸ್ಕೊಳ್ತಾನೆ. ಎಲ್ಲ ರೀತಿಯಾದಂತಹ ವಿದ್ಯೆಗಳು ಅವನಿಂದಲೇ ಪ್ರಸರಿತವಾಗಿರುವಂಥದ್ದು. ಹಾಗಾಗಿ ಅವನು ವೈದ್ಯ. ಮುಂದಿನ ನಾಮವಾಗಿ ಸದಾ ಯೋಗಿ. ಸದಾ ಆವಿರ್ಭೂತ ಸ್ವರೂಪತ್ವಾತ್ ಸದಾ ಯೋಗಿ ಅಂತ ಪರಮಾತ್ಮ ಕರೆಸ್ಕೊಳ್ತಾನೆ. ಸದಾವಕಾಲ ಯಾವಾಗಲೂ ಹೊರತೋರಿಕೊಂಡಂತಹ ಸ್ವರೂಪದವನೇ ಆ ಭಗವಂತ. ಆದ್ದರಿಂದ ಆ ಪರಮಾತ್ಮ ಸದಾ ಯೋಗಿ, ಯಾವಾಗಲೂ ಯೋಗಿಯಾಗಿರುವಂಥವನು. ಮುಂದಿನ ನಾಮ ಧರ್ಮತ್ರಾಣಾಯ ವೀರಾನ್ ಅಸುರಾನ್ ಹಂತಿ ಇತಿ ವೀರಃ ಅಂತ. ವೀರಃ ಅಂತಂದರೆ ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಎನ್ನುವಂತಹ ನಾಮ ಬರ್ತಾ ಇದೆಯಲ್ಲ. ಹಾಗೆ ಹೇಳಿದ್ರೆ ಧರ್ಮವನ್ನು ಕಾಪಾಡುವುದಕ್ಕಾಗಿ ಅಸುರರನ್ನು ನಾಶ ಮಾಡಿದ್ದರಿಂದ ಆ ಭಗವಂತ ವೀರಃ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಮಾಧವ ಅಂತ. ಮಾ ಅಂತಂದರೆ ಶ್ರೀ ಅಂತ ಅರ್ಥ. ಮಾ ಅಂತಂದರೆ ಲಕ್ಷ್ಮಿ ಅಂತ ಅರ್ಥ. ಹೀಗೆ ಮಾ ಅನ್ನುವಂತಹ ಶಬ್ದಕ್ಕೆ ಬಹಳಷ್ಟು ಅರ್ಥ ಇದೆ. ಅದರಲ್ಲಿ ಒಂದು ಅರ್ಥ ವಿದ್ಯೆ ಅಂತ ಅರ್ಥ. ಮಾ ಅಂತಂದರೆ ವಿದ್ಯೆ ಆಗತ್ತೆ. ಅದಕ್ಕೆ ಧವ ಅಂತಂದರೆ ಪತಿ ಅಂತ ಅರ್ಥ. ಮಾಧವ ಅಂತಂದರೆ ವಿದ್ಯೆಯ ಪತಿ. ಮಾಯಾಹ ವಿದ್ಯಾಯಾಹ ಪತಿ ಮಾಧವಃ. ಮಾ ವಿದ್ಯಾ ಚ ಹರೇಃ ಪ್ರೋಕ್ತಾ ತಸ್ಯ ಈಶೋ ಯತೋ ಭವಾನ್ ತಸ್ಮಾನ್ ಮಾಧವ ನಾಮಾಸಿ ಧವಃ ಸ್ವಾಮೀತಿ ಶಬ್ದಿತಃ ಅಂತ ಹರಿವಂಶದಲ್ಲಿ ನಾವು ನೋಡ್ತೀವಿ. ಹರಿವಂಶದಲ್ಲಿರುವಂತಹ ಈ ಮಾತಿನಿಂದ ನಮಗೆ ಅರ್ಥ ಆಗೋದೇನು ಅಂತಂದರೆ, ಮಾ ಅಂತಂದರೆ ವಿದ್ಯೆ, ಅದಕ್ಕೆ ಧವ ಆದವನು ಅಂತಂದರೆ ಒಡೆಯನಾದವನು. ಹರಿಯು ಎಲ್ಲ ವಿದ್ಯೆಯನ್ನು ತಿಳಿದವನು, ಅದರ ಒಡೆಯ ಈಶ. ಆದ್ದರಿಂದ ಅವನನ್ನು ಮಾಧವ ಎನ್ನುವಂಥ ಹೆಸರಿನಿಂದ ನಾವು ತಿಳಿಯುವಂಥವರಾಗಬೇಕು ಅನ್ನೋದು ನಮಗಿಲ್ಲಿ ತಿಳಿದು ಬರುತ್ತೆ. ಮುಂದಿನ ನಾಮ ಮಧುಹು ಅಂತ. ಮಧು ಅಂತಂದರೆ ಜೇನುತುಪ್ಪ ಅಂತ ಅರ್ಥ. ಹೇಗೆ ಜೇನುತುಪ್ಪ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುತ್ತೆ, ಸ್ವೀಕಾರ ಮಾಡಿದವರೆಲ್ಲರಿಗೂ, ಹಾಗೆ ಭಗವಂತ ಅವನನ್ನು ಯಾರು ನೆನೆಸ್ತಾರೋ ಅವರೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾನೆ. ಆದ್ದರಿಂದ ಮಧುಹು. ಮುಂದಿನ ನಾಮವಾಗಿ ಅತೀಂದ್ರಿಯ ಅಂತ. ಶಬ್ದಾದಿರಹಿತತ್ವಾತ್ ಇಂದ್ರಿಯಾಣಾಂ ಅವಿಷಯ ಇತಿ. ಯಾವ ಇಂದ್ರಿಯಗಳಿಗೂ ಕೂಡ ಭಗವಂತ ಎಟುಕುವುದಿಲ್ಲ. ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ, ಕಿವಿಯಿಂದ ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ, ಕೈಯಿಂದ ಮುಟ್ಲಿಕ್ಕಾಗೋದಿಲ್ಲ. ಅಂತಹ ಸ್ವರೂಪ ಪರಮಾತ್ಮನ ಸ್ವರೂಪ. ಆದ್ದರಿಂದ ಇಂದ್ರಿಯಗಳಿಗೆ ವಿಷಯನಲ್ಲದ್ದರಿಂದ ಆ ಭಗವಂತ ಅತೀಂದ್ರಿಯ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಮಹಾಮಾಯೋ. ಮಹಾಮಾಯ ಅಂತಂದರೆ ಮಮ ಮಾಯಾ ದುರತ್ಯಯ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಮಾಯಾ ವಿನಾಮಪಿ ಮಾಯಾಕಾರಿತ್ವಾತ್. ಅವನು ಮಾಯಾವಿಗಳಿಗೆ ಮಾಯಾವಿ. ಆದ್ದರಿಂದ ಮಹಾಮಾಯಾ ಅಂತ ಭಗವಂತ ಕರೆಸ್ಕೊಂಡ್ರೆ ಜಗದುತ್ಪತ್ತಿ ಸ್ಥಿತಿ
ಲಯಾರ್ಥಂ ಉದ್ಯುಕ್ತತ್ವಾತ್ ಮಹೋತ್ಸಾಹ. ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ, ಅದನ್ನು ಪಾಲನೆ ಮಾಡೋದಕ್ಕೆ ಅವನು ಯಾವಾಗಲೂ ಸಿದ್ಧನಾದ್ದರಿಂದ ಮಹೋತ್ಸಾಹ ಅಂತ ಕರೆಸ್ಕೊಳ್ತಾನೆ. ಇನ್ನು ಕೊನೆಯ ನಾಮವಾಗಿ ಮಹಾಬಲಃ. ಬಲಿನಾಂ ಅಪಿ ಬಲವತ್ವಾತ್ ಮಹಾಬಲಃ. ಅವನು ಅತ್ಯಂತ ಶಕ್ತಿಶಾಲಿ, ಅತ್ಯಂತ ಸಮರ್ಥ. ಆದ್ದರಿಂದ ಭಗವಂತನಿಗೆ ಸಮನಾದಂತಹ ಬಲವನ್ನು ಯಾರೂ ಉಳ್ಳವರಲ್ಲ. ಹಾಗಾಗಿ ಆ ಭಗವಂತ ಮಹಾಬಲ ಅಂತ ಕರೆಸ್ಕೊಳ್ತಾನೆ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.